ನಾವೀಗ ನಮ್ಮ ಮೈಸೂರು ಅಂಬಾವಿಲಾಸ ಅರಮನೆಯ ಒಳಗಡೆ ಹೋಗ್ತಾ ಇದ್ದೀವಿ. ಹಾಯ್ ಹಲೋ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆಚೆ ಸುನಿಲನ ನಮಸ್ಕಾರ. ಇವತ್ತು ನಾನಿರ್ತಕ್ಕಂಥದ್ದು ನಿಮ್ಗೆ ಆಗಲೇ ತೋರಿಸ್ಕೊಟ್ಬಿಟ್ಟಿದ್ದೀನಿ ಪ್ಯಾಲೇಸ್ ಒಳಗೆ. ಇವತ್ತು ನಿಮಗೆ ನಾಡ ಹಬ್ಬ ದಸರಾ ಮಹೋತ್ಸವಕ್ಕೋಸ್ಕರ ಸ್ಪೆಷಲ್ ಆಗಿ ಬಂದಿರತಕ್ಕಂಥ ನಮ್ಮ ಅತಿಥಿಗಳ ಬಗ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ಗಳು, ಆನೆಗಳ ಬಗ್ಗೆ ಆಗಿರ್ಬೋದು, ಮಾವುತರುಗಳ ಬಗ್ಗೆ ಆಗಿರ್ಬೋದು, ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ DCF ಪ್ರಭುಗೌಡ ಸರ್ ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಸರ್? ನಿಮಗೆ ಸ್ವಾಗತ ನಮ್ಮ ಕ್ಯಾಂಪಿಗೆ. ಹೇಗೆ ಸರ್? ನಾಡ ಹಬ್ಬ ದಸರಾ ಮಹೋತ್ಸವದ ಮುಂಚಿತವಾದ ಶುಭಾಶಯ ನಿಮಗೆ. ಥ್ಯಾಂಕ್ ಯು. ಸರ್ ಮೊದಲನೇದಾಗಿ ಹೇಳಿ ಸರ್, ನಮ್ಮ ದಸರಾ ಮಹೋತ್ಸವದ ಒಂದು ಪ್ರಮುಖವಾದಂಥ ಒಂದು ಆಕರ್ಷಣೆ ಜಂಬೂ ಸವಾರಿಗೆ ಆನೆಗಳೆಲ್ಲ ಬಂದಿದೆ ಮೈಸೂರಿಗೆ. ನಾಡ ಹಬ್ಬ ದಸರಾ ಮೈಸೂರು ಅಂತಂದ್ರೆ ಜಂಬೂ ಸವಾರಿ. ಜಂಬೂ ಸವಾರಿ ಇಲ್ಲ ಅಂತಂದ್ರೆ ಇದು ಕೂಡ ಎಲ್ಲ ಒಂದು ಉತ್ಸವ ಥರ ಒಂದು ಉತ್ಸವ ಆಗುತ್ತೆ. ಹಾಗಾಗಿ ವಿಶ್ವವಿಖ್ಯಾತ ಆದಂಥ ಜಂಬೂ ಸವಾರಿನ ಪ್ರತಿ ವರ್ಷವೂ ಕೂಡ ಕರ್ನಾಟಕ ಅರಣ್ಯ ಇಲಾಖೆನೇ ಅದರ ಉಸ್ತುವಾರಿ ಹೊತ್ಬಿಟ್ಟು ಅದನ್ನ ಏನು ತುಂಬಾ ಅರ್ಥಗರ್ಭಿತವಾಗಿ ಮುಗಿಸ್ಕೊಡ್ತಾ ಇದೆ. ಓಕೆ ಸರ್, ಈ ಒಂದು ಅರಣ್ಯ ಇಲಾಖೆಯಿಂದ ಮಾವುತರುಗಳಾಗಿರ್ಬೋದು ಈ ಥರ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಈ ಒಂದು 18 ಈಗ ಎಷ್ಟು 14 ಆನೆಗಳು ಅಂತಂದ್ರೆ 14 ಮಾವುತರು ಇರ್ತಾರೆ, 14 ಜನ ಕಾವಾಡಿಗರು. ಸೊ ಈಚ್ ಆನೆಗೂ 4 ಜನ ಅಡಿಷನಲ್ ಅದಕ್ಕೆ ಹೆಲ್ಪರ್ಸ್ ಇರ್ತಾರೆ. ಅಂದ್ರೆ ಯಾವ ಕೆಲಸಗಳಿಗೆ ಸರ್? ಸೊ ಈಗ ಸಗಣಿ ತೆಗೆಯೋದಿರಲಿ, ಮೇವು ಕಡಿಯೋದಿರಲಿ, ಮೇವು ಅದನ್ನ ಸುರಿದು ಕೊಡೋದಿರಲಿ, ಆಮೇಲೆ ಅಡಿಗೆ ತಯಾರಿಸೋಕೆ ಒಂದು ಸ್ಪೆಷಲ್ ಟೀಮಲ್ಲಿ ಇರುತ್ತೆ. ಸೊ ಅದಕ್ಕಂತಾನೆ 10 ಜನ ಇರ್ತಾರೆ ನಮ್ಮಲ್ಲಿ. ಆನೆಗಳಿಗೆ ಅಡಿಗೆ ತಯಾರು ಮಾಡೋಕ್ಕಂತಾನೆ ಸಪ್ರೇಟ್ ವಿಂಗ್. ಅದನ್ನೆಲ್ಲ ಅಂದ್ರೆ ರೇಷನ್ಸ್ ಅನ್ನ ನೀಟಾಗಿ ನೋಡ್ಕೊಂಡು ಅದನ್ನ ವೇಟ್ ಮಾಡಿ ಯಾವ ಆನೆಗೆ ಎಷ್ಟೆಷ್ಟು ಬೇಕು, ತರಕಾರಿ ಎಷ್ಟು ಬೇಕು ಅದನ್ನ ನೀಟಾಗಿ ಹೆಚ್ಚಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದು ಪ್ರಿಪ್ರೇಷನ್ಗೆ ಒಂದು 10 ಜನ ಇರ್ತಾರೆ. ಆ ಥರ ಇರುತ್ತೆ. ಡೈಲಿ ಬೆಳಗ್ಗೆ ಮಾರ್ನಿಂಗಿಂದ ರೂಟೀನ್ ಸಂಜೆವರೆಗೂ ಅವ್ರಿಗೆ ಫುಡ್ ಇದನ್ನೇ ನೋಡ್ಕೊಳ್ಳೋದೊಬ್ಬರು, ಆಮೇಲೆ ಕ್ಲೀನಿನೆಸ್ ನೋಡ್ಕೊಳ್ಳೋರು ಒಂದಿಷ್ಟಿದ್ರು. ಸೊ ಆಮೇಲೆ ಓವರಾಲ್ ಇದನ್ನ ಆನೆಗಳ ಇದು ಯಾವ ಟೈಮ್ಗೆ ಏನೇನು ಆಗ್ಬೇಕು ಅನ್ನೋದು ನೋಡ್ಕೊಳ್ಳೋದೊಂದು, ಆ ಥರ ಡಿಫ್ರೆಂಟ್ ಇದನ್ನ ಅಸೈನ್ ಮಾಡಿರ್ತೀವಿ. ದಸರಾ ಅಂತಂದರೆ ಜಂಬೂ ಸವಾರಿ ತುಂಬ ಜವಾಬ್ದಾರಿಯುತ ಆದಂಥ ಒಂದು ಕೆಲಸ. ಹೌದು. ಹೇಗೆ ಅನ್ಸುತ್ತೆ ನಿಮ್ಗೆ ಇಷ್ಟೊಂದು ಜವಾಬ್ದಾರಿ ಅಂತ ಅನ್ಸಲ್ವಾ ಸರ್ ನಿಮಗೆ? ಇಲ್ಲ, ತುಂಬ ಅಂದರೆ ಜವಾಬ್ದಾರಿ ಅನ್ನೋಕ್ಕಿಂತನೂ ಖುಷಿ ಅನಿಸ್ತಾ ಇದೆ, ಹೆಮ್ಮೆ ಅನಿಸ್ತದೆ. ಯಾಕಂದರೆ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾದಲ್ಲಿ ನಾನು ಕೂಡ ಅದನ್ನು ಜಂಬೂ ಸವಾರಿ ಉಸ್ತುವಾರಿ ನನಗಿದೆ ಅಂತ ಅನ್ನೋದು ನನಗೆ ತುಂಬ ಖುಷಿ ವಿಚಾರ. ಇದು ಅದನ್ನು ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸ್ತಾ ಇದ್ದೀವಿ. ನಿಮ್ಗೆ ಎಷ್ಟನೇ ದಸರಾ ಸರ್ ಇದು? ಇದು ಮೊದಲನೇ ದಸರಾ. ಸೊ ಎಕ್ಸ್ಪೀರಿಯನ್ಸ್ ಇರುವಂಥ ಎಲ್ಲ ಸ್ಟಾಫ್ಗಳು ದೇ ಆರ್ ಎಕ್ಸ್ಪೀರಿಯನ್ಸ್ಡು. ಸೊ ಅಡ್ಮಿನಿಸ್ಟ್ರೇಟಿವ್ ಏನು ನೋಡ್ಕೋತೀವಿ ಪಾಠನ, ಸೊ ನನಗೆ ಹೊಸದು ಇಲ್ಲ. ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಮಾವುತರುಗಳಾಗಿರ್ಬೋದು, ಎಲ್ಲ ಟೀಮ್ ಆಗಿರ್ಬೋದು? ನಾವು ಇದನ್ನು ಟೀಮ್ ಕೂಡ ನಾವು ಆರ್ಗನೈಸ್ ಮಾಡ್ತೀವಿ. ಸೊ ಪರ್ಟಿಕ್ಯುಲರ್ ಕೆಲಸಗಳನ್ನು ಪರ್ಟಿಕ್ಯುಲರ್ ಇವರೇ ನೋಡ್ಕೋಬೇಕು ಅಂತೇಳಿ. ಸೊ ಅವರವ್ರ ಕೆಲಸಗಳನ್ನ ಅವರು ಏನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ, ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಸೊ ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. 14 ಎಲಿಫೆಂಟ್ಸ್ ಇದೆ ನಮ್ಮಲ್ಲಿ. 14ರಲ್ಲಿ 4 ಫಿಮೇಲು, 10 ಮೇಲು. ಸೊ 10 ಮೇಲ್ ಎಲಿಫೆಂಟ್ಸ್ ಅಲ್ಲಿ ಅದರಲ್ಲಿ ಅಂಬಾರಿ ಹೊರೋ ಆನೆ ಮೇನ್ ನಮಗೆ ಅಭಿಮನ್ಯು. ಸೊ ಅದನ್ನ ಬಿಟ್ಟರೆ ಉಳಿದ 5 ಎಲಿಫೆಂಟ್ಸ್ಗಳನ್ನು ನಾವು ಅದಕ್ಕೆ ಬ್ಯಾಕಪ್ ಆಗಿ ರೆಡಿ ಮಾಡ್ತೀವಿ. 5 ಎಲಿಫೆಂಟ್ಸ್ಗಳನ್ನು ಈಗ ಸಪೋಸ್ ಇವತ್ತು ಹಾಕ್ತಾ ಇರೋದು ಈಗ ಮಹೇಂದ್ರ ಅಂತ ಹೇಳ್ಬಿಟ್ಟು. ಈ ಮಹೇಂದ್ರ ಎಲಿಫೆಂಟ್ಸು ನಮಗೆ ಇದು ತುಂಬ ಲಾಸ್ಟ್ ಟೈಮ್ ಇದರಲ್ಲಿ ಶ್ರೀರಂಗಪಟ್ಟಣ ದಸರಾದಲ್ಲಿ ಇದೇ ಇದು ಪ್ರೊಸೆಷನಲ್ಲಿ ಪಾಲ್ಗೊಂಡಿತ್ತು. ಸೊ ಅದಾದ್ಮೇಲೆ ಈಗ ಈ ವರ್ಷ ಇದಕ್ಕೆ ನಾವು ಅಂಬಾರಿ ತಾಲೀಮು ಕೊಡ್ತಾ ಇದ್ದೀವಿ ಈ ವರ್ಷದಿಂದ. ಏನು ಆಗ್ತಾ ಇದ್ರಲ್ಲ ಸರ್? ಏನು ಸರ್ ಅದು ಆ್ಯಕ್ಚುಲಿ? ಕ್ಯಾಸ್ಟರ್ ಆಯಿಲು ಮತ್ತು ಇದನ್ನ ಹಾಕ್ತಾರೆ, ಆಂಟಿಸೆಪ್ಟಿಕ್. ಅದು ತಲೆಗೆ ಹೊಂಗೆ ಆಯಿಲ್ ಹಾಕ್ತಾರೆ, ಅದು ಕೂಲಿಂಗ್ ಎಫೆಕ್ಟ್ ಇರಲಿ ಅಂತ. ಇಲ್ಲಿ ಈಗ ಚೈನ್ ಹಾಕಿರ್ತಾರೆ, ಹಗ್ಗ ಕಟ್ಟಿರ್ತಾರಲ್ವಾ, ಅದಕ್ಕೆ ಆಂಟಿಸೆಪ್ಟಿಕ್ ಆಯಿಲ್ನ ಹಾಕ್ತಾರೆ. ಸೊ ಈ ವರ್ಷ ಇದನ್ನ ರೆಡಿ ಮಾಡ್ತಾರೆ. ಹೌದು. ಮಹೇಂದ್ರ ತುಂಬಾ ಸಂಭೂತಾನೆ, ತುಂಬಾ ಸೌಮ್ಯ ಸ್ವಭಾವದ್ದು. ಒಳ್ಳೆ ನೀವು ನೋಡಿ, ಅದು ಇಷ್ಟೊಂದು ಭಾರನ ಹಾಕೊಂಡು ಎಷ್ಟು ಜನ ಮೇಲ್ಗಡೆ ಅದು ಕಟ್ತಾ ಇದ್ರು, ಒಂಚೂರು ಅಳಗಾಡ್ತಾ ಇಲ್ಲ, ಒಂದು ಡಿಸ್ಟರ್ಬೆನ್ಸೇ ಇಲ್ಲ. ಅದಕ್ಕೆ ಏನ್ ತಲೆನೇ ಕೆಡ್ಸ್ಕೊತಾ ಇಲ್ಲ. ಮೇಲಿದು ಅದಕ್ಕೆ ಚಾರ್ಜಮ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಗಾದೆ ಆದ್ಮೇಲೆ ನಾಮದ ಬೆಳ್ಳು. ಸೊ ಇದು ಆದ್ಮೇಲೆ ಇದ್ರೊಳಗಡೆ ಮರಳು ಮೂಟೆಗಳು, ಆ ಮೂಟೆನ ಹಾಕ್ತೀವಿ. ಅದು ಏನಂದ್ರೆ ಇದು ಒಂದೊಂದು 50 kg ಇರುತ್ತೆ. ಸೊ ಎಲ್ಲ ಸೇರಿ ಅದೊಂದು 325 kg ಸ್ಯಾಂಡ್ ಹಾಕ್ತೀವಿ. ಆಮೇಲೆ ಇದ್ರ ಭಾರ ಎಲ್ಲ ಸೇರಿಬಿಟ್ಟು ಒಂದು 500-400 kg ಬರುತ್ತೆ.
ಅಂಬಾರಿ ಮತ್ತು ಅದರ ಅಡಿಷ್ನಲ್ಸ್ ಏನೇನಿದಾವೆ ಎಲ್ಲ ಸೇರಿ ಒಂದು 1000 kg ಹೊರಬೇಕು ಅವತ್ತದು. ಅದಕ್ಕೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಇನಿಷಿಯಲ್ ಒಂದು 50% ವೆಯ್ಟನ್ನು ಹಾಕಿ ನಾವೀಗ ರೆಡಿ ಮಾಡಿಸ್ತಾ ಇದ್ದೀವಿ. ಸೊ ಇವತ್ತೊಂದು 520ರಿಂದ ಒಂದು 550 kg ಹಾಕ್ತೀವಿ. ಸೊ ಅದನ್ನು ಇಲ್ಲಿಂದ ಬನ್ನಿ ಮಂಟಪವರೆಗೂ ನಾವು ತಾಲೀಮ್ ಮಾಡಿಸ್ತೀವಿ. ಪ್ರತಿದಿನನೂ ಆಗಲ್ಲ, ಎಲ್ಲ ಆನೆಗಳಿಗೆ ಅಂದರೆ 5 ಆನೆ ಸಬ್ಸ್ಟಿಟ್ಯೂಟ್ ಇಟ್ಕೊಂಡಿರ್ತೀವಿ. ಅಭಿಮನ್ಯುಗೂ ಮಾಡಿಸ್ತೀವಿ, ಪ್ಲಸ್ 5 ಆನೆ ಅದರ ಬ್ಯಾಕಪ್ ಆಗಿ ಇಟ್ಕೊಂಡಿರ್ತೀವಲ್ಲ, ಸೊ ಅವುಗಳಿಗೂ ಅದೇ ತಾಲೀಮನ್ನ ಮಾಡಿಸ್ತೀವಿ ನಾವು. ಸೊ ಸರ್, ಈಗ ಮಾವುತರುಗಳ ವಿಚಾರ ಬಂತು ಅಂತ ಹೇಳಿದ್ರೆ ಮಾವುತರುಗಳಿಗೆ ಏನೇನು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್? ಅಲ್ಲಿ ನೋಡಿದ್ರಿ ನೀವು ಬರ್ತಾ, ಅಲ್ಲಿ ಶೆಡ್ ಎಲ್ಲ ಪ್ರಿಪೇರ್ ಆಗಿದೆ. ಎಲ್ಲ 9 ಜನ ಏನು ಇದು 14 ಜನ ಮಾವುತರು ಏನಿದ್ದಾರೆ, 14 ಜನ ಕಾವಾಡೀಸ್ಗೆ ಏನಿರ್ತಾನೆ, 28 ಫ್ಯಾಮಿಲಿಗೂ ಕೂಡ 28 ಮನೆಗಳು ಕೊಟ್ಟಿದ್ದೀವಿ. ಶೆಡ್ಡಲ್ಲಿ 28 ಶೆಡ್ಗಳು. ಆಮೇಲೆ ಸ್ಪೆಷಲ್ ಇದ್ರವ್ರಿಗೆ ಕೂಡ ಸಪ್ರೇಟಾಗಿ ಕೊಟ್ಟಿದ್ದೀವಿ. ಈಗ ಮಾವುತರುಗಳು ಮಕ್ಕಳೆಲ್ಲ ಬಂದಿರ್ತಾರೆ ಸರ್, ಈಗ 1.5 ತಿಂಗಳು ಇಲ್ಲಿ ಬಂದ್ಬಿಟ್ರೆ ಅವ್ರಿಗೆ ಓದು. ಹೌದು, ಅದಕ್ಕೇ ಪ್ರತ್ಯೇಕವಾಗಿ ಸ್ಕೂಲೇ ತೆರೆದಿರ್ತೀವಿ ನಾವು. ಇದು ಮಾವುತರಿಗೆ ಅಂತ ಹೇಳಿನ ಇಲ್ಲಿ ಒಂದು ಗೆಸ್ಟ್ ಇದು ಸ್ಕೂಲ್ ಓಪನ್ ಮಾಡ್ತೀವಿ ಅವ್ರ ಮಕ್ಕಳಿಗಾಗೇನೆ. ಸೊ ಅದಕ್ಕೆ 3 ಜನ ಟೀಚರ್ನ ಕೂಡ ಡೆಪ್ಯೂಟ್ ಮಾಡಿದ್ದಾರೆ. 3 ಜನ ಟೀಚರ್ಸು ಡೆಪ್ಯೂಟ್ ಆಗಿದ್ದಾರೆ. ಅದು ಚೆನ್ನಾಗಿ ಕಲಿಸ್ಕೊಡ್ತಾರೆ. ಇಲ್ಲಿಂದ ಹೋಗುವಾಗ ಮಕ್ಕಳು ತುಂಬ ಖುಷಿಯಿಂದ ಹೋಗ್ತಾರೆ. ಅಂದರೆ ಅವರು ಓದಕ್ಕೆ ಬರದೇ ಇರೋರು ಓದೋಕೆ ಕಲಿತಾರೆ, ಬರೆಯೋಕ್ಕೆ ಬರೋದು ಬರೆಯೋಕ್ಕೆ ಕಲಿಸಿರ್ತಾರೆ. ತುಂಬ ಆಟದ ಮುಖಾಂತರ ಹೇಳ್ಕೊಡ್ತಾರೆ. ಟೀಚರ್ ಕೂಡ ತುಂಬ ಕ್ರಿಯೇಟಿವಿಟಿ ಇದೆ ಅವ್ರಿಗೆ, ತುಂಬ ಕ್ರಿಯೇಟಿವಿಟಿ ಐಡಿಯಾಸಿಂದ ಹೇಳ್ಕೊಡ್ತಾರೆ. ಸರ್, ಫುಡ್ ನೋಡ್ಕೊಂಬಂದ್ಬಿಡೋಣ. ಸೊ ಇದೆಲ್ಲ ಏನು ಸರ್? ಇದು ಸೆಣಬು ನಾರು. ಇದನ್ನ ಹಗ್ಗ ಮಾಡ್ತೀವಿ. ಏನಕ್ಕಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ಸಪೋಸ್ ಯಾವುದೋ ಆನೆ ಹಿಂಗೆ ಅದು ಹೆದರಿ ಓಡ್ತಾ ಇರುತ್ತೆ, ಆ ಟೈಪ್ ಅದನ್ನು ಕೂಡ ನಾವು ಫೇಸ್ ಮಾಡಕ್ಕೆ ರೆಡಿ ಇರಬೇಕಲ್ಲ, ಆನೆಕ ಹಿಡಿದ್ಬಿಟ್ಟು ಕಟ್ಟಾಕಕ್ಕೆ. ಸೊ ಹಗ್ಗ ರೆಡಿ ಮಾಡಿಸ್ತೀವಿ. ಸೊ ಒಂದು 4ರಿಂದ 5 ಮಿನಿಮಮ್ ಅಂದರೆ ಒಂದು 6 ಹಗ್ಗ ಇಟ್ಕೊಂಡಿರ್ತೀವಿ ನಾವು. ಈ ಥರ ಇಲ್ಲಿ ಸೈಜಸ್ ಇದೆಯಲ್ಲ, ಈ ಸೈಜಸ್ ಬರುತ್ತೆ. ಇದಕ್ಕಿಂತ ದಪ್ಪ ಬರುತ್ತೆ. ಇದು ನೆಕ್ಸ್ಟ್ ಸಿಗ್ತಾ ಅಲ್ಲಿದೆಲ್ಲ ಆ ಸೈಜ್. ಈ ಸೈಜ್ ಬರುತ್ತೆ. ಇಲ್ಲ ಕಟ್ತಾ ಇದ್ದಾರೆ, ಅಲ್ಲಿ ಎತ್ತಕ್ಕಾಗಲ್ಲ ಅದು. ಈ ಥರದ್ದು ಒಂದು 6 ಹಗ್ಗ ಇಟ್ಟಿರ್ತೀವಿ. ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕಾಗಲ್ಲ. ಆಮೇಲೆ ಅದನ್ನ ಯಾಕೆ ನಾವು ಇದನ್ನೇ ಸೆಣಬಿಂದನೇ ಮಾಡ್ತೀವಿ, ವೈರ್ ಹಗ್ಗ ಎಲ್ಲ ಯೂಸ್ ಮಾಡ್ಬೋದಲ್ಲ ಅನ್ಬೋದು. ಬಟ್ ಇದರಿಂದ ಅದಕ್ಕೆ ಎಫೆಕ್ಟ್ ಆಗಲ್ಲ ಸ್ಕಿನ್ಗೆ. ಅದು ಸಪೋಸ್ ಬೇರೆ ಇದನ್ನೆಲ್ಲ ಯೂಸ್ ಮಾಡಿದ್ರೆ ಸ್ಕಿನ್ ಎಲ್ಲ ಕೊರಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡ್ಬೋದು ಕೆಳಗಡೆ ಒಂದು ಇದು ಇದೆ, ಚರ್ಮದ ಬೆಲ್ಟ್ ತರ ಇದೆಲ್ಲ, ಅದು ಸ್ಕಿನ್ಗೆ ಎಫೆಕ್ಟ್ ಆಗ್ಬೋದು. ಈಗ ಟೈಟಾಗಿ ಕಟ್ಟಿರ್ತಾರೆ ಹಗ್ಗ, ಸ್ಕಿನ್ ಕೊರಿಬಾರ್ದು ಮತ್ತೆ ಸ್ಕಿನ್ ಬ್ಲಡ್ ಇದು ಸರ್ಕ್ಯುಲೇಷನ್ಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನ ಹಾಕ್ತೀವಿ. ತುಂಬ ಟೈಟಾಗಿ ಅದು ಇದು ಸ್ಕಿನ್ ಇಲ್ಲಿಂದ ಮಾಡಿರೋದು. ಯಾವುದು ಸತ್ತೋಗಿರೋ ಯಾವುದಾದ್ರೂ ದನಗಳು ಏನಾದರೂ ಇರ್ತಾವಲ್ಲ ಅದರಿಂದ ಮಾಡಿರೋಂಥದ್ದು. ಹಾಗೆ ಅದು ಮೂಟೆ, ಮರಳಿನ ಮೂಟೆ. ಅದು ಒಂದೊಂದು 50-50 ಸ್ಯಾಂಡ್ ಬ್ಯಾಗ್ಸ್ ಅವೆಲ್ಲ 55 kg ಇರುತ್ತೆ. ಸೊ ಅದನ್ನ ಒಂದು 350 kg 300 kg. ಎಷ್ಟೊತ್ತು ಬೇಕಾಗುತ್ತೆ ಸರ್ ಇದು ಒಂದು ಇದನ್ನ ರೆಡಿ ಮಾಡೋದಕ್ಕೆ? ಏನು ರೆಡಿ ಈಗ ಕಟ್ತಾ ಇದ್ರಲ್ಲ ಸರ್, ಎಷ್ಟೊತ್ತು ಬೇಕಾಗುತ್ತೆ? 1 hour ಬೇಕು ಅದನ್ನ ಕಟ್ಟಕ್ಕೆ. 1 hour ಬೇಕು. ಯಾಕಂದ್ರೆ ನಾವು ಅಂಬಾರಿ ಅಳಗಾಡಬಾರ್ದಲ್ಲ. ಸೊ ಅಳಗಾಡದೆ ತುಂಬಾ ಟೈಟಾಗಿ, ಎಷ್ಟೋ ಟೈಟಾಗಿ ಕೊಟ್ಟರು ಕೂಡ ಅಂಬಾರಿ 750 kg ಇರೋದು. ಸೊ ಅದು ವರ್ಟಿಕಲ್ ಇರೋದು. ಯಾವುದೇ ಕಾರಣಕ್ಕೂ ಇದು ಅಳಗಾಡಬಾರ್ದು ಅಂತ. ಸೊ ನಮ್ದು ಆ ಸ್ಪೆಷಲ್ ಟೀಮ್ ಏನಿದೆ ಅಲ್ಲ, ಮಾವುತು, ಕಾವಡಿಗೂ ಮತ್ತೆ ಅವನ ಅಕ್ರಮ್ ಅಂತ ಇದ್ದಾನೆ, ಈಗ ಅವನೇ ಅದನ್ನೆಲ್ಲ ಕಟ್ಟೋ ಮುಂಚೆಯಿಂದನೂ ಸುಮಾರು ವರ್ಷಗಳಿಂದ ಕಟ್ಕೊಂಡ್ ಬಂದಿರೋದು. ಸೊ ಅವನೇ ಕಟ್ಟೋದು. 1 hour ಬೇಕು. 1 hour ಬೇಕು ಮಿನಿಮಮ್ ಕಟ್ಟಕ್ಕೆ. 1 hour ಬೇಕು. ಓಕೆ. ಇದು ನಮ್ಮದು ರೇಷನ್ ರೂಮು. ಓಕೆ. ಏನು ಗ್ರೀನ್ ಗ್ರಾಮು, ಆಮೇಲೆ ಇದು ಗೋಧಿ, ಆಮೇಲೆ ಬ್ಲ್ಯಾಕ್ ಗ್ರಾಮು, ಆಮೇಲೆ ಅಕ್ಕಿ. ಇದು ಮಾವುತರಿಗೆ ಕೊಡುವಂಥದ್ದು. ಡೈಲಿ ಒಂದು ಫ್ಯಾಮಿಲಿಗೆ 4 kg ಕೊಡ್ತೀವಿ. ಸೂಪರ್. ಇದು ಅಕ್ಕಿ ಇದಕ್ಕೆ ನಮ್ಮ ಆನೆಗೆ ಕೊಡೋದು. ಇದು ಓಹೋ, ಇದೆಲ್ಲ ಚೆಕ್ಕಾಗೆ ಬಂದಿರುತ್ತೆ ಸರ್? ಹೌದು, ಇವೆಲ್ಲ ಮನೇಲಿ ಯೂಸ್ ಮಾಡುವಂಥ ಕ್ವಾಲಿಟಿಗಳೇ. ಕ್ವಾಲಿಟಿಲಿ ಯಾವುದೂ ಇದು ಇರಲ್ಲ. ಓಕೆ. ಇದು ಎಲ್ಲ ಸೇರಿಬಿಟ್ಟು ಕಿಚಡಿ ಅಂತ ಕೊಡ್ತೀವಿ. ಗ್ರೀನ್ ಗ್ರಾಮು, ಗೋಧಿ, ಆಮೇಲೆ ಬ್ಲ್ಯಾಕ್ ಗ್ರಾಮು, ಇದನ್ನ ಅಕ್ಕಿನ ಇದೆಲ್ಲ ಸೇರಿ ಒಂದು ಕಿಚಡಿ ಅಂತ ಮಾಡ್ತಾರೆ. ಆ ಕಿಚಡಿನ ಕೊಡ್ತಾರೆ. ಮತ್ತೆ ನಾವು ಅಷ್ಟೇ ಅಲ್ವಾ, ಉಪ್ಪೊಂದು ಹಾಕಿ ಕಿಚಡಿ ಅಂತ ಹಾಕ್ತಾರೆ. ಇದು ಹಿಂಡಿ, ಶೇಂಗಾ ಹಿಂಡಿ ಅಂತ ಹೇಳ್ತಾರೆ. ಬೆಲ್ಲ ಜಾಗರಿ ಇದು ಕೊಡ್ತೀವಿ. ಬೆಲ್ಲ ಜಾಸ್ತಿ ಕೊಡಲ್ಲ, ಒಂದು 4 ಪೀಸ್ ಕೊಡ್ತೀವಿ. ಯಾಕಂದ್ರೆ ಜಾಸ್ತಿ ಕೊಟ್ಟರೆ ಅದ್ರ ಒಳಗಡೆ ಹೊಟ್ಟೆಲಿ ಹುಳ ಆಗುತ್ತೆ. ಈಗ ಜಂತು ಹುಳ ಟೈಪು, ಅದಕ್ಕೆ ಹೊಟ್ಟೆಲಿ ಹುಳ ಆಗುತ್ತೆ, ಹಾಗಾಗಿ ಕೊಡೋದಿಲ್ಲ. ಸರ್, ಯಾವ್ದು ಪ್ರಶಾಂತ ಏನೋ ಇದು ಲೂಸ್ ಮೋಷನ್ ಅಂತ ಹೇಳಿ ಬರುವಾಗ ಅದು ಅಲ್ಲಿ ಕ್ಯಾಂಪಿಂದ ತಂದ್ವಲ್ಲ, ಆ ಟೈಮಲ್ಲಿ ಇತ್ತು. 1 ಡೇದಲ್ಲಿ ರಿಕವರಿ ಆದ ಅವನು. 1 ಡೇದಲ್ಲೇ ಬಂದ ತಕ್ಷಣ ಸಗಣಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಇತ್ತು. ಸೊ ಆಮೇಲೆ ನಾವು ಇಲ್ಲಿ ಟ್ರೀಟ್ ಮಾಡಿದ್ವಿ. ನೆಕ್ಸ್ಟ್ ಡೇನೆ ಸಗಣಿ ಆಲ್ರೆಡಿ ನಾರ್ಮಲಿಗೆ ಬಂದ್ಬಿಟ್ಟಿದೆ.
Okay. ಅದು ಏನಂದ್ರೆ ಅದೇ ಲದ್ದಿಲೇ ಅದ್ರ ಮೇಲೆ ಹೆಲ್ತ್ ಇದನ್ನ ನಾವು ಇದು ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ. ಸೊ ಲದ್ದಿ ಕರೆಕ್ಟ್ ಹಾಕಿದ್ರೆ ಸೊ ಹೆಲ್ದಿ ಆಗಿದೆ ಅಂತ ಅರ್ಥ. ಲದ್ದಿಯಲ್ಲಿ ಸ್ವಲ್ಪ ಏನೇನೋ ವೇರಿಯೇಷನ್ಸ್ ಇದ್ರೆ, ವ್ಯತ್ಯಾಸಗಳಿದ್ರೆ ಅದರಲ್ಲೇ ಗೊತ್ತಾಗುತ್ತೆ ಏನು ಹೆಲ್ತ್ ಪ್ರಾಬ್ಲಮ್ ಇದೆ ಇದಕ್ಕೆ ಅಂತ. ಆಮೇಲೆ ಡೈಲಿ ತರಕಾರಿನೂ ಕೊಡ್ತೀವಿ ಅದಕ್ಕೆ. ಸೊ ಇದು ಕ್ಯಾರೆಟು, ಕುಕುಂಬರು, ಆಮೇಲೆ ಮೂಲಂಗಿ, ಆಮೇಲೆ ನವಿಲುಕೋಸು, ಬೀಟ್ರೂಟು ಕೊಡ್ತೀವಿ. ಆಮೇಲೆ ಕಬ್ಬು ತುಂಬಾ ಇಷ್ಟ ಅಲ್ವಾ ಸರ್ ಆನೆ ಕಬ್ಬು? ಬಟ್ ಯಾವುದನ್ನು ಜಾಸ್ತಿ ಕೊಡಂಗಿಲ್ಲ. ಅಂದ್ರೆ ಎಲ್ಲ ಒಂದು ಪ್ರೊಫೆಷನ್ ವೈಸೇ ಕೊಡಬೇಕು. ಈಗ ನನಗೆ ಹೋಳಿಗೆ ಇಷ್ಟ ಅಂದ ತಕ್ಷಣ ಬರೀ ಹೋಳಿಗೆ ತಿಂದ್ರೆ ಆಗೋದಿಲ್ಲ, ನಮ್ಗೆ ಬೇಕಾದೆಲ್ಲ ನ್ಯೂಟ್ರಿಯೆಂಟ್ಸು ಇದು ಸಿಗೋದಿಲ್ಲ. ಹಾಗೆ ಇವನ್ ನಾವು ಇವ್ರಿಗೆ ಟೈಮ್ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ಬ್ಯಾಟು ಬಾಲು ಎಲ್ಲ ಕೊಟ್ಟಿರ್ತೀವಿ. ಮಾವುತರು ಒಂದು ಎಲಿಫೆಂಟ್ಸ್ಗೆ ಎಷ್ಟು ಡೈಲಿ ಕೊಡ್ತೀವಿ. ಒಂದು ಎಲಿಫೆಂಟ್ ಎಷ್ಟು ಇದೆ? ಒಂದು 6-7 kg ಇಷ್ಟು ಜಾಸ್ತಿನೂ ಕೊಡಂಗಿಲ್ಲ. ಅಂದ್ರೆ ಪ್ರೊಫೆಷನಲ್ ವೈಸೇ ಕೊಡಬೇಕು, ಯಾವ್ದು ಎಷ್ಟು ತಿನ್ನುತ್ತೆ. ಆಮೇಲೆ ಇವನ್ ಬೆನ್ನೆನೂ ಕೊಡ್ತೀವಿ ನಾವು, ಅಂದ್ರೆ ತಿನ್ನೋ ಎಲಿಫೆಂಟ್ಸ್ಗಳಿಗೆ ಮಾತ್ರ. ಒಂದು ಎಲ್ಲ ಎಲಿಫೆಂಟ್ಸ್ ಬೆನ್ನೆ ತಿನ್ನಲ್ಲ, ಯಾವ್ದು ತಿನ್ನುತ್ತಲ್ಲ ಅದಕ್ಕೆ ಬೆನ್ನೆನೂ ಕೊಡ್ತೀವಿ. ಪಕ್ಕ ನಾಟಿ ಅದು ಹಳ್ಳಿಯಿಂದ ತರ್ತಾರಲ್ಲ, ಹಳ್ಳಿಯಿಂದ ತರೋದು ಇದನ್ನೇ. ಯಾವ್ದು ತಿನ್ನುತ್ತೆ ಅದಕ್ಕೆ ಕೊಡ್ತೀವಿ. ಯಾವ್ದು ಕೆಲವೊಂದಿಷ್ಟು ಇದು ಸ್ಮೆಲ್ ಕಂಡ್ರೆ ಆಗೋದಿಲ್ಲ, ಆಗ ತಿನ್ನೋದೇ ಇಲ್ಲ ಅವು, ಅವುಗಳನ್ನ ಸಪ್ರೇಟ್ ಹಾಕಿಸ್ತೀವಿ ಮತ್ತೆ. ಇದು ಕಿಚಡಿ. ಅದನ್ನೆಲ್ಲ ಹೇಳಿದ್ರಲ್ಲ, ಗ್ರೀನ್ ಗ್ರಾಮು, ಬ್ಲ್ಯಾಕ್ ಗ್ರಾಮು, ಗೋಧಿ, ಮತ್ತೆ ಇದು ಯಾವುದು ಅಕ್ಕಿ, ಇದೆಲ್ಲ ಸೇರ್ಬಿಟ್ಟು ಕಿಚಡಿ. ಸೊ ನಾವು ಮನುಷ್ಯರು ತಿನ್ಬೋದಾ? ನೋಡಿ ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ. ಕಿಚಡಿ ಹೌದು, ನೋಡಿ ಕಾಳು ಹೇಗಿದೆ ಅಂತ, ನೀಟಾಗಿ ಬೆಂದಿದೆ. ಇದನ್ನ ಬೆಳಗ್ಗೆಯಿಂದ ಬಾಯ್ಲ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಅಪ್ ಟು ಒಂದು ಎಷ್ಟು ಅವರ್ ಬೇಕಾಗುತ್ತೆ? ಒಂದು 4 hours, 4.5 ತಾಸು ಬೇಕಿದೆ ಬಾಯ್ಲ್ ಆಗಕ್ಕೆ. ಅದಾದ್ಮೇಲೆ ಆರಾಕ್ತಾರೆ. ಸೊ ಅಂದ್ರೆ ಅದು ಕೊಡುವಾಗ ಒಂಚೂರು ಬಿಸಿ ಇರಬಾರ್ದು. ಹಾಗಾಗಿ ಸೊ ಡೈಲಿ ಇದ್ರ ಪ್ರೊಸೀಜರ್. ಈಗ ನೈಟ್ ಕೂಡ ನೈಟ್ ಬಾಯ್ಲ್ ಮಾಡಕ್ ಸ್ಟಾರ್ಟ್ ಮಾಡಿ ಒಂದು 12 1 ಗಂಟೆವರೆಗೂ ಬಾಯ್ಲ್ ಆಗುತ್ತೆ. ಸೊ ಆಮೇಲೆ ಮತ್ತೆ ಈ ತರ ಇದು ಮಾಡ್ತಾರೆ. ತರಕಾರಿ ಎಲ್ಲ ಇದಕ್ಕೂ ಎಷ್ಟೆಷ್ಟು ತಿನ್ನುತ್ತೆ ಅದ್ರ ಮೇಲೆ 3 kg, 2 kg, 2.5 kg ಅದು ಬಾಡಿ ಬಯೋಮಾಸ್ ಮೇಲೆ ವೇರಿಯೇಷನ್ ಆಗ್ತಿದೆ. ಸೊ ಇವರೆಲ್ಲ ನಮ್ಮ ಸ್ಪೆಷಲ್ ಟೀಮು. ಇವರು ಡೈಲಿ ಅದಕ್ಕೆ ಏನು ಅಡುಗೆ ಬೇಕು ಅದನ್ನ ಪ್ರಿಪೇರ್ ಮಾಡ್ತಾರೆ. ಹೌದೌದು, ಅಡುಗೆ ಇದನ್ನೆಲ್ಲ ಅಂದರೆ ಎಕ್ಸ್ಟ್ರಾ ವರ್ಕ್ಗಳು ಏನಿದೆ ಅದೆಲ್ಲ ನೋಡ್ಕೊಳ್ಳೋಕ್ಕೆ ಒಂದು ಸ್ಪೆಷಲ್ ಟೀಮ್ ಇರುತ್ತೆ. ಸೊ ಅವರ ಇದು ಸ್ಪೆಷಲ್ ಟೀಮ್ ಅವರು ಆ ಕಡೆ ಟ್ರೈನಿಂಗ್ಸಲ್ಲಿ ಬಿದ್ದರು, ನಾನು ಈ ಕಡೆ ಟ್ರೈನಿಂಗ್ಸಲ್ಲಿ ಬಿದ್ದಿದ್ದು. ಬಂದು ಮಣ್ಣು ಒದ್ದು ಹೋಯ್ತು, ತುಳಿದಿದ್ರೆ ಅವತ್ತು ಸ್ಪಾಟ್.